ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ. ಒಬ್ಬ ವೈದ್ಯ ಎಷ್ಟೋ ವರ್ಷಗಳಿಂದ ನಡೆಯಲಾಗದೆ ನರಳುತ್ತಿದ್ದ ಒಬ್ಬ ರೋಗಿಗೆ ಚಿಕಿತ್ಸೆ ನೀಡಿ ಆತನ ಕಾಯಿಲೆಯನ್ನ ಸಂಪೂರ್ಣವಾಗಿ ಗುಣಪಡಿಸ್ತಾನೆ. ಆಕ್ಚುಲಿ ಆ ರೋಗಿ ಎದ್ದು ಓಡಾಡಲು ಶುರು ಮಾಡ್ತಾನೆ. ವಾವ್! ಇದು ಆಚರಿಸಬೇಕಾದ, ಸಂಭ್ರಮಿಸಬೇಕಾದ ವಿಷಯ ಅಲ್ವಾ? ಖಂಡಿತ. ಆದರೆ ಆ ವೈದ್ಯನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ. ಯಾಕೆ ಅಂತ ಕೇಳಿದ್ರೆ, ನಾನಾತನನ್ನ ಗುಣಪಡಿಸಿದೆ, ಆದ್ರೆ ಆತ ಭಾನುವಾರ ಬಂದು ನನ್ನ ಆಸ್ಪತ್ರೆ ವೇಟಿಂಗ್ ರೂಮಲ್ಲಿ ಕೂರಲೇ ಇಲ್ಲ ಅಂತ ಆ ವೈದ್ಯ ಬೇಸರ ಮಾಡಿಕೊಳ್ತಾನೆ. ಓಹೋ, ಇದು ಕೇಳೋಕೆ ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಹೌದು. ಅಂದ್ರೆ ಒಬ್ಬ ವ್ಯಕ್ತಿ ಗುಣಮುಖನಾಗಿದ್ದಾನೆ ಅನ್ನೋದಕ್ಕಿಂತ ಆತ ತನ್ನ ಕಟ್ಟಡದೊಳಗೆ ಬರ್ಲಿಲ್ಲ ಅನ್ನೋದು ಆ ವೈದ್ಯನಿಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಸೊ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾವು ನೋಡಲಿರುವ ನೈಜ ಕತೆ ಆಕ್ಚುಲಿ ಇದೇ ರೀತಿಯ ಒಂದು ವಿಚಿತ್ರ ಸನ್ನಿವೇಶದಿಂದ ಶುರುವಾಗುತ್ತೆ. ಕರೆಕ್ಟ್. ಮತ್ತು ಇವತ್ತು ನಾವು ನಾಯಕತ್ವದ ಮನಸ್ಥಿತಿಯಲ್ಲಿ ಆಗ್ಬೇಕಾದ ಒಂದು ದೊಡ್ಡ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಎಕ್ಸಾಕ್ಟ್ಲಿ. ಅಂದ್ರೆ ಸಾಂಪ್ರದಾಯಿಕ ನಾಯಕತ್ವದ ಮಾದರಿಯಿಂದ ಜನಸಾಮಾನ್ಯರನ್ನು ಸಬಲೀಕರಿಸುವ ಡಿಸೈಪಲ್ ಮೇಕಿಂಗ್ ಮೂವ್ಮೆಂಟ್, ಆ ಡಿಎಂಎಂ ಕಡೆಗೆ ಆಗ್ಬೇಕಾದ ಬದಲಾವಣೆ. ನಮ್ಮ ಮುಂದಿರುವ ಆಧಾರಗಳು ಸಿಕ್ಕಾಪಟ್ಟೆ ನೈಜವಾಗಿವೆ. ಹೌದು. ನಮ್ಮಲ್ಲಿ ಒಬ್ಬ ತರಬೇತುದಾರ ಅಂದ್ರೆ ಕೋಚ್ ಮತ್ತು ಒಬ್ಬ ಸಾಂಪ್ರದಾಯಿಕ ಪಾಸ್ಟರ್ ನಡುವಿನ ಫೋನ್ ಕರೆ ಇದೆ. ಆ ಕರೆಯ ಆಡಿಯೋ ವಿಶ್ಲೇಷಣೆ ಕೂಡ ಇದೆ. ಜೊತೆಗೆ ಡಿಸ್ಕವರಿ ಬೈಬಲ್ ಸ್ಟಡಿ ಅಥವಾ ಡಿಬಿಎಸ್ ಎಂಬ 3 ಹಂತದ ಚೌಕಟ್ಟಿನ ದಾಖಲೆ ಕೂಡ ನಮ್ಮ ಮುಂದಿದೆ. ಆಕ್ಚುಲಿ ಈ ನೈಜ ಉದಾಹರಣೆಯ ಮೂಲಕ ದೈನಂದಿನ ನಾಯಕತ್ವದಲ್ಲಿ ನಮ್ಮ ಹಳೆಯ ಅಭ್ಯಾಸಗಳು ನಮ್ಮ ಬೆಳವಣಿಗೆಯನ್ನ ಹೇಗೆ ತಡೆಯುತ್ತವೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಹೌದು. ಸೊ ಆ ಫೋನ್ ಕರೆಯಲ್ಲಿ ನಾವು ಕೇಳುವ ಕಥೆ ನಿಜಕ್ಕೂ ಆಶ್ಚರ್ಯಕರವಾಗಿದೆಯಲ್ವಾ? ಪಾಸ್ಟರ್ ಅವರು ಮೊಣಕಾಲು ನೋವಿನಿಂದ ಬಳಲ್ತಿದ್ದ ಒಬ್ಬ ವಾಚ್ಮೆನ್ಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಮತ್ತು ಆಶ್ಚರ್ಯಕರ ರೀತಿಯಲ್ಲಿ ಆ ವಾಚ್ಮೆನ್ ಗುಣಮುಖನಾಗ್ತಾನೆ. ಕರೆಕ್ಟ್. ಆದರೆ ಆ ಕೋಚ್ ಜೊತೆ ಫೋನ್ನಲ್ಲಿ ಮಾತನಾಡುವಾಗ ಆ ಪಾಸ್ಟರ್ ಧ್ವನಿಯಲ್ಲಿ ಯಾವುದೇ ಉತ್ಸಾಹ ಇರೋದಿಲ್ಲ. ಬದಲಿಗೆ ಸಿಕ್ಕಾಪಟ್ಟೆ ಅಸಮಾಧಾನ ಇರುತ್ತೆ. ಅದಕ್ಕೆ ಕಾರಣ ಆ ವಾಚ್ಮ್ಯಾನ್ ಗುಣಮುಖನಾದ ಮೇಲೆ ಭಾನುವಾರ ಇವರ ಚರ್ಚ್ ಕಟ್ಟಡಕ್ಕೆ ಬರ್ಲಿಲ್ಲ ಅನ್ನೋದು ತಾನೆ? ಎಕ್ಸಾಕ್ಟ್ಲಿ. ಸಾಂಪ್ರದಾಯಿಕ ನಾಯಕತ್ವದ ಅತಿದೊಡ್ಡ ಮಿತಿಯೇ ಇದು ಅಂತ ನನಗನ್ಸುತ್ತೆ. ಅಂದ್ರೆ ನಾಯಕನಾದವನು ತನ್ನ ಯಶಸ್ಸನ್ನ ಕೇವಲ ತನ್ನ ಕಟ್ಟಡದ ಒಳಗೆ ಎಷ್ಟು ಜನ ಬಂದು ಕೂತಿದ್ದಾರೆ ಅನ್ನೋ ಒಂದೇ ಒಂದು ಲೆಕ್ಕದಲ್ಲಿ ಅಳೆಯಲು ಶುರು ಮಾಡ್ತಾನೆ. ಆದ್ರೆ ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಯಾವುದೇ ಒಂದು ಸಮುದಾಯ ಅಂದ್ಮೇಲೆ ಅವರೆಲ್ಲರೂ ಒಂದು ಕಡೆ ಸೇರ್ಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪ. ಆ ಪಾಸ್ಟರ್ ದೃಷ್ಟಿಯಿಂದ ನೋಡಿದ್ರೆ ಆತ ತನ್ನದೇ ಆದ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ, ಅಲ್ಲಿಗೆ ಜನ ಬರ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ಆಸೆ ಪಡೋದು ತಪ್ಪಲ್ಲ. ಆದ್ರೆ ಆ ಮೂಲದಲ್ಲಿರುವ ವಿಶ್ಲೇಷಣೆಯನ್ನ ಗಮನಿಸಿದರೆ ಅಲ್ಲಿರೋ ಒಂದು ಅತ್ಯದ್ಭುತ ಹೋಲಿಕೆ ನಮ್ಗುತ್ತರ ಕೊಡುತ್ತೆ. ಸಾಂಪ್ರದಾಯಿಕ ನಾಯಕತ್ವವನ್ನ ಅವರು ರೆಸ್ಟೋರೆಂಟ್ ಮಾದರಿಗೆ ಹೋಲಿಸಿದ್ದಾರೆ. ಓಹೋ, ಅಂದ್ರೆ ಜನ 50 ಕಿಲೋಮೀಟರ್ ಪ್ರಯಾಣ ಮಾಡ್ಕೊಂಡು ತಮ್ಮ ರೆಸ್ಟೋರೆಂಟ್ ಒಳಗೆ ಬರ್ಲೇಬೇಕು ಅಂತ ಮಾಲೀಕ ಕಾಯುವ ಹಾಗೆ. ಹೌದು. ನೀವಿಷ್ಟೇ ಅದ್ಭುತವಾದ ಅಡುಗೆ ಮಾಡಿರಬಹುದು, ಆದ್ರೆ ಜನ ನಿಮ್ಮ ಕಟ್ಟಡಕ್ಕೆ ಬರ್ಬೇಕು ಅಂತ ನಿರೀಕ್ಷೆ ಮಾಡೋದು. ನಾಯಕತ್ವದ ಯಶಸ್ಸನ್ನ ಕೇವಲ ಆ ಕಟ್ಟಡಕ್ಕೆ ಬರೋ ಜನರ ಸಂಖ್ಯೆ ಮೇಲೆ ಯಾಕೆ ಅಳೆಯಲಾಗ್ತಿದ? ಆಕ್ಚುಲಿ ಇಲ್ಲಿ ಆಕರ್ಷಕವಾದ ಅಂಶ ಏನಂದ್ರೆ, ಈ ಡಿಎಂಎಂ ನಾಯಕತ್ವವು ರೆಸ್ಟೋರೆಂಟ್ಗಿಂತ ಫುಡ್ ಟ್ರಕ್ ಮಾದರಿಯನ್ನ ನಂಬುತ್ತೆ ಅನ್ನೋದು. ವಾವ್! ಫುಡ್ ಟ್ರಕ್ ಮಾದರಿ ಅಂದ್ರೆ ಜನರನ್ನ ನಮ್ಮ ಬಳಿ ಕರೆಯೋ ಬದಲು ನಾವೇ ಅವ್ರ ಬಳಿ ಹೋಗೋದು. ಎಕ್ಸಾಕ್ಟ್ಲಿ. ಅಂದ್ರೆ ಗುಣಮುಖನಾದ ವಾಚ್ಮ್ಯಾನ್ ಅನ್ನ ತಮ್ಮ ಕಟ್ಟಡಕ್ಕೆ ಕರೆಯೋ ಬದಲು ಆ ವಾಚ್ಮ್ಯಾನ್ನ ಮನೆಯನ್ನೇ ಒಂದು ಹೊಸ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಮಾಡೋದು ಇಲ್ಲಿನ ನಿಜವಾದ ಉದ್ದೇಶ. ಅಂದ್ರೆ ಕೇವಲ ಅವರ ಬೀದಿಗೆ ಹೋಗಿ ಊಟ ಬಡಿಸೋದು ಅಷ್ಟೇ ಅಲ್ಲ. ಖಂಡಿತ ಅಲ್ಲ. ಆ ವಾಚ್ಮ್ಯಾನ್ನ ಅಡ್ಗೆ ಮನೆಯಲ್ಲೇ ಆತನಿಗೆ ಸ್ವತಃ ಅಡಿಗೆ ಮಾಡಲು ಕಲಿಸೋದು ಇದರ ಅಂತಿಮ ಗುರಿ. ಆತನ ಮನೆಯಲ್ಲೇ ಒಂದು ಹೊಸ ಡಿಬಿಎಸ್ ಗುಂಪನ್ನ ಪ್ರಾರಂಭಿಸೋದು. ಆದ್ರೆ ಪಾಸ್ಟರ್ಗೆ ಈ ದೊಡ್ಡ ಚಿತ್ರಣ ಅರ್ಥವಾಗ್ತಿಲ್ಲಲ್ವಾ? ಅವ್ರ ತಲೆಯಲ್ಲಿ ಕೇವಲ ನನ್ನ ಕಟ್ಟಡ, ನನ್ನ ಕುರ್ಚಿಗಳು, ಅಲ್ಲಿ ಕೂರೋ ಜನ ಅನ್ನೋದು ಮಾತ್ರ ಓಡ್ತಿದೆ. ಹೌದು. ಆಕ್ಚುಲಿ ಫುಡ್ ಟ್ರಕ್ ಮಾದರಿಯಲ್ಲಿ ಅಡಿಗೆ ಕಲಿಸಲು ಒಂದು ನಿರ್ದಿಷ್ಟ ಪಾಕವಿಧಾನ ಬೇಕು. ಆ ಫೋನ್ ಕರೆಯಲ್ಲಿ ಪಾಸ್ಟರ್ ತಾನು ತನ್ನ ಮನೆಯಲ್ಲಿ ಆ ಪಾಕವಿಧಾನವನ್ನ ಅಂದ್ರೆ ಡಿಬಿಎಸ್ ಅನ್ನ ಬಳಸುತ್ತಿದ್ದೇನೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇಲ್ಲಿಯೇ ಇದು ನಿಜಕ್ಕೂ ಆಸಕ್ತಿದಾಯಕವಾಗುವುದು. ಅವರು ಅದನ್ನ ಹೇಗೆ ಮಾಡ್ತಿದ್ದಾರೆ ಅಂತ ವಿವರಿಸೋ ರೀತಿ ಕೇಳಿದ್ರೆ ನಗು ಬರುತ್ತೆ. ಹೌದು. ಮಕ್ಕಳು ಒಂದು ಅಧ್ಯಾಯ ಓದುತ್ತಾರೆ, ನಾವೆಲ್ಲ ಹಾಡು ಹಾಡ್ತೇವೆ, ಆಮೇಲೆ ನನ್ನ ಪತ್ನಿ ಆ ವಾಕ್ಯವನ್ನ ವಿವರವಾಗಿ ವಿಶ್ಲೇಷಣೆ ಮಾಡ್ತಾರೆ, ಕೊನೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಪಾಸ್ಟರ್ ಹೇಳ್ತಾರೆ. ಇದು ನೈಜ ಡಿಬಿಎಸ್ ಅಲ್ಲವೇ ಅಲ್ಲ, ಇದು ಆಕ್ಚುಲಿ ಒಂದು ರೀತಿಯಲ್ಲಿ ಜಿಮ್ಗೆ ಹೋದ ಹಾಗೆ ಇದೆ. ಜಿಮ್ಗೆ ಹೋದ ಹಾಗೆ ಅಂದ್ರೆ ಹೇಗೆ? ಹೌದು. ಅಂದ್ರೆ ಕಲ್ಪಿಸ್ಕೊಡಿ, ನೀವು ದೇಹ ಬೆಳೆಸಬೇಕು ಅಂತ ಜಿಮ್ಗೆ ಹೋಗಿದ್ದೀರಿ. ಅಲ್ಲಿ ಒಬ್ಬ ಟ್ರೈನರ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಭಾರವಾದ ಡಂಬಲ್ಗಳನ್ನ ಎತ್ತುತ್ತಿದ್ದಾನೆ.
ನೀವು ಆರಾಮಾಗಿ ಬೆಂಚ್ ಮೇಲೆ ಕೂತು ವಾವ್ ಎಷ್ಟು ಚೆನ್ನಾಗಿ ಭಾರ ಎತ್ತುತ್ತಿದ್ದಾರೆ ಅಂತ ಚಪ್ಪಾಳೆ ತಟ್ತಾ ಇದ್ರೆ ನಿಮ್ಮ ಸ್ನಾಯುಗಳು ಬೆಳೆಯುತ್ತಾ? ಖಂಡಿತ ಇಲ್ಲ. ಎಕ್ಸಾಕ್ಟ್ಲಿ. ಸ್ನಾಯುಗಳು ಬೆಳೀಬೇಕು ಅಂದ್ರೆ ನೀವೇ ಖುದ್ದಾಗಿ ಆ ಡಂಬಲ್ ಎತ್ತಬೇಕು, ನಿಮ್ಮ ಸ್ನಾಯುಗಳಿಗೆ ಒತ್ತಡ ಬೀಳಬೇಕು. ಪ್ಯಾಸ್ಟ್ರಿ ಮನೆಯಲ್ಲಿ ನಡೀತಿರೋದು ಕೂಡ ಇದೆ. ಹೌದು. ಪತ್ನಿ ವಾಕ್ಯವನ್ನ ವಿಶ್ಲೇಷಣೆ ಮಾಡ್ತಿದ್ರೆ ಮಕ್ಕಳು ಕೇವಲ ಕೇಳುಗರಾಗಿ ಪ್ರೇಕ್ಷಕರಾಗಿ ಕೂತ್ ನೋಡ್ತಿದ್ದಾರೆ. ಲೈಕ್ ಮೆದುಳಿಗೆ ಅಥವಾ ಆಲೋಚನೆಗೆ ಯಾವುದೇ ಕೆಲಸ ಕೊಡದಿದ್ರೆ ಅಲ್ಲಿ ನೈಜ ಕಲಿಕೆ ಅಥವಾ ಆವಿಷ್ಕಾರ ಹೇಗೆ ಸಾಧ್ಯ? ತಾವೇ ಭಾರ ಎತ್ತದಿದ್ರೆ ಸ್ನಾಯುಗಳು ಹೇಗೆ ಬೆಳೀತಾವೆ? ಅದು ಬಹಳ ನಿಖರವಾದ ಹೋಲಿಕೆ. ನಮ್ಮ ಮುಂದಿರುವ ಮೂಲ ದಾಖಲೆಯಲ್ಲಿರುವ ಆ 3 ಹಂತದ ಕಂಬಗಳ ಪ್ರಕ್ರಿಯೆಯನ್ನ ನಾವಿಲ್ಲಿ ಬಿಚ್ಚಿಡಬೇಕು. ಆಗ ನೈಜ ಚೌಕಟ್ಟು ಜನರನ್ನು ಹೇಗೆ ಭಾರ ಎತ್ತುವಂತೆ ಮಾಡ್ತದೆ ಅಂತ ಅರ್ಥವಾಗುತ್ತೆ. ಓಕೆ, ಆ 3 ಕಂಬಗಳ ಪ್ರಕ್ರಿಯೆ ಏನು ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಮೊದಲನೆಯದು ಕನೆಕ್ಟ್, ಅಂದ್ರೆ ಸಂಪರ್ಕ. ಇಲ್ಲಿ ಬರೀ ಆಧ್ಯಾತ್ಮಿಕತೆಯ ಬಗ್ಗೆ ಮಾತಾಡಲ್ಲ. ಹಾಗಾದ್ರೆ ಅಲ್ಲಿ ಏನ್ ನಡೆಯುತ್ತೆ? ಆಕ್ಚುಲಿ ಈ ವಾರ ನೀವು ಯಾವುದಕ್ಕೆ ಕೃತಜ್ಞರಾಗಿದ್ದೀರಿ, ಯಾವ ವಿಷಯ ನಿಮಗೆ ಸಿಕ್ಕಾಪಟ್ಟೆ ಒತ್ತಡ ತರುತ್ತಿದೆ ಅಂತ ಕೇಳುವ ಮೂಲಕ ನೈಜ ಜೀವನದ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕೆಲಸ ಆಗುತ್ತೆ. ಅಂದ್ರೆ ಇದು ಮನುಷ್ಯರ ನಡುವೆ ಒಂದು ಭಾವುಕ ನಂಬಿಕೆಯನ್ನ ಕಟ್ಟುವ ಪ್ರಕ್ರಿಯೆ. ಎಕ್ಸಾಕ್ಟ್ಲಿ. ನಂತರ 2ನೇ ಹಂತ ಶುರುವಾಗುತ್ತೆ. ಡಿಸ್ಕವರ್, ಅಂದ್ರೆ ಆವಿಷ್ಕಾರ. ಲೈಕ್ ಆ ಜಿಮ್ ಉದಾಹರಣೆ ತರ ಡಂಬಲ್ ಎತ್ತೋದಿಲ್ ಶುರುವಾಗತ್ತಾ? ಹೌದು. ಇಲ್ಲಿ ಯಾರು ಯಾರಿಗೂ ಬೋಧನೆ ಮಾಡಬಾರ್ದು. ಕಥೆಯನ್ನ ಪ್ರತಿಯೊಬ್ಬರೂ ತಮ್ಮದೇ ಮಾತುಗಳಲ್ಲಿ ಹೇಳಬೇಕು. ವಾವ್! ಅಂದ್ರೆ ಆ ವಾಕ್ಯ ದೇವರ ಬಗ್ಗೆ ಮತ್ತು ಜನರ ಬಗ್ಗೆ ಏನು ಹೇಳುತ್ತದೆ ಅಂತ ಅವರೇ ಸ್ವತಃ ಕಂಡುಕೊಳ್ಬೇಕು. ಕರೆಕ್ಟ್. ಜೊತೆಗೆ ನಿಮ್ಮಲ್ಲಿ ನೀವು ಮಾಡಿಕೊಳ್ಳುವ ಬದಲಾವಣೆ ಏನು ಅಂತ ಅವರೇ ಯೋಚಿಸ್ಬೇಕು. ಇದು ನೈಜ ಆವಿಷ್ಕಾರ. ಆದ್ರೆ ಒಂದು ನಿಮಿಷ, ಇಲ್ಲಿ ನನ್ಗೊಂದು ಡೌಟ್ ಇದೆ. ತತ್ವಜ್ಞಾನ ಅನ್ನೋದು ಬಹಳ ಸಂಕೀರ್ಣವಾದ ವಿಷಯ ಅಲ್ವಾ? ಯಾವ ಹಿನ್ನೆಲೆಯೂ ಇಲ್ಲದ ಜನರಿಗೆ ನೀವೇ ಓದಿ ಅರ್ಥೈಸ್ಕೊಳ್ಳಿ ಅಂದೆ ಅವ್ರ ದಾರಿ ತಪ್ಪಲ್ವಾ? ಆಕ್ಚುಲಿ ತರಬೇತುದಾರನಿಗೆ ಪಾಸ್ಟರ್ ಹೇಳುವ ಪ್ರಮುಖ ಕುಂಟುನೆಪೆ ಕೂಡ ಇದೆ. ಹೌದಾ? ಪಾಸ್ಟರ್ ಏನಂತಾರೆ? ನಮ್ಮ ಜನರಿಗೆ ಅಷ್ಟೊಂದು ವಿದ್ಯೆ ಇಲ್ಲ, ಅವರು ಬೆರೊಯ್ಯದವರಂತೆ ವಾಕ್ಯವನ್ನ ಆಳವಾಗಿ ವಿಶ್ಲೇಷಿಸುವಷ್ಟು ಬುದ್ಧಿವಂತರಲ್ಲ ಅಂತ ಪಾಸ್ಟರ್ ಸಮರ್ಥನೆ ಕೊಡ್ತಾರೆ. ಲೈಕ್ ಇದೆಲ್ಲದರ ಅರ್ಥವೇನು? ಜನಸಾಮಾನ್ಯರಿಗೆ ಕಲಿಯುವ ಸಾಮರ್ಥ್ಯವಿಲ್ಲ ಅಂತ ಹೇಳುವ ಮೂಲಕ ಪಾಸ್ಟರ್ ತನ್ನನ್ನ ತಾನು ಅನಿವಾರ್ಯ ಅಂತ ಬಿಂಬಿಸ್ಕೊಳ್ತಿದಾರೆಯಾ? ಎಕ್ಸಾಕ್ಟ್ಲಿ. ಇದನ್ನ ನಾವು ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ನಾಯಕನೊಬ್ಬ ಗೇಟ್ ಕೀಪರ್, ಅಂದ್ರೆ ದ್ವಾರಪಾಲಕಾಗಿ ನಿಂತಾಗ ಏನಾಗುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಇದನ್ನ ಗೇಟ್ ಕೀಪರ್ ಸಿಂಡ್ರೋಮ್ ಅಂತಾರೆ. ಅಂದ್ರೆ ಜ್ಞಾನ ಅನ್ನೋದು ಒಂದು ಕೋಣೆಯಲ್ಲಿದೆ, ಅದರ ಕೀಳಿಕೈ ನನ್ನ ಬಳಿ ಮಾತ್ರ ಇದೆ ಅನ್ನೋ ಅಹಂತಾನೆ. ಹೌದು. ಆದ್ರೆ ಆಡಿಯೋ ವಿಶ್ಲೇಷಣೆಯಲ್ಲಿ ಹೇಳೋ ಹಾಗೆ ಕಥೆಯನ್ನ ಅರ್ಥ ಮಾಡ್ಕೊಳ್ಳಲು ಯಾವುದೇ PhD ಬೇಕಿಲ್ಲ. ಲೈಕ್ ಆ ಟಿವಿ ಸೀರಿಯಲ್ ಉದಾಹರಣೆ ಅಲ್ವಾ? ಕರೆಕ್ಟ್. ಆ ಮೂಲದಲ್ಲಿರೋ ಟಿವಿ ಸೀರಿಯಲ್ ಉದಾಹರಣೆ ನೋಡಿ ಅಕ್ಷರಶೂನ್ಯರಾದ ಹಿರಿಯರು ಟಿವಿ ಸೀರಿಯಲ್ ನೋಡಿ ಪಾತ್ರಗಳ ವಿಶ್ಲೇಷಣೆ ಮಾಡಬಲ್ರು. ಯಾರ್ ಮೋಸ ಮಾಡ್ತಿದ್ದಾರೆ, ಮುಂದೇನಾಗುತ್ತೆ ಅಂತ ಕರಾರವಾಗಿ ಹೇಳ್ತಾರೆ. ವಾವ್, ನಿಜ. ಅಂದ್ರೆ ಮಾನವನಿಗೆ ಕಥೆಯನ್ನ ಗ್ರಹಿಸುವ ಸಹಜ ಸಾಮರ್ಥ್ಯ ಖಂಡಿತ ಇದೆ. ಹೌದು. ನಾಯಕನು ಈ ತಳಮಟ್ಟದ ಜನರನ್ನ, ಅಂದ್ರೆ ಯುವಕರು, ಮಹಿಳೆಯರು, ಹಿರಿಯರನ್ನ ಕಡೆಗಣಿಸೋದು ಅಭಿವೃದ್ಧಿಗೆ ಬಹುದೊಡ್ಡ ತಡೆಗೋಡೆಯಾಗಿದೆ. ಅವರ ಬುದ್ಧಿವಂತಿಕೆಯನ್ನ ನಂಬದೇ ಇರೋದೇ ನಾಯಕನ ಅಭದ್ರತೆ. ಹಾಗಾದ್ರೆ ಆ 3ನೇ ಹಂತದ ಬಗ್ಗೆ ಹೇಳಿ. ಸಂಪರ್ಕ ಆಯ್ತು, ಆವಿಷ್ಕಾರ ಆಯ್ತು, ನೆಕ್ಸ್ಟ್ ಏನು? 3ನೇ ಹಂತ ಮಲ್ಟಿಪ್ಲೈ, ಅಂದ್ರೆ ಗುಣಾಕಾರ. ಇಲ್ಲಿ ಕೇವಲ ಕಲಿತು ಸುಮ್ನೆ ಆಗೋದಲ್ಲ. ಓಹೋ, ಅಂದ್ರೆ ಆಕ್ಷನ್ ಪ್ಲಾನ್ ಇರುತ್ತಾ? ಎಕ್ಸಾಕ್ಟ್ಲಿ. ಗುಂಪಿನ ಹೊರಗಿನವರಿಗೆ ಹೇಗೆ ಸಹಾಯ ಮಾಡ್ಬೋದು, ಈ ಕಥೆಯನ್ನ ಯಾರೊಂದಿಗೆ ಹಂಚ್ಕೊಳ್ತೀರಿ, ಅವರ ಹೆಸರನ್ನ ಹೇಳಿ ಅಂತ ಒಂದು ಹೊಣೆಗಾರಿಕೆ ಸೃಷ್ಟಿಸಲಾಗುತ್ತೆ. ಲೈಕ್ ಹೆಸರನ್ನ ಕೇಳೋದು ಬಹಳ ಮುಖ್ಯ ಅನ್ಸುತ್ತೆ. ಮುಂದಿನ ವಾರ ನೀವು ಆ ವ್ಯಕ್ತಿ ಜೊತೆ ಮಾತಾಡಿದ್ರ ಅಂತ ಕೇಳ್ಬೋದಲ್ವಾ? ಹೌದು. ಇದು ನಿಜವಾದ ಗುಣಾಕಾರ. ಆದ್ರೆ ನಾಯಕನ ಈ ನಿಯಂತ್ರಣದ ಮನಸ್ಥಿತಿ ಇಡೀ ಸಂಸ್ಥೆಯ ಅಂತಿಮ ಗುರಿಯನ್ನೇ ಹೇಗೆ ಕುಂಠಿತಗೊಳಿಸುತ್ತೆ ಅನ್ನೋದಕ್ಕೆ ಈ ಫೋನ್ ಕರೆಯ ಕೊನೆಯ ಭಾಗ ಸಾಕ್ಷಿಯಾಗಿದೆ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಕೋವಿನೆಂಟ್ ಸಂಸ್ಥೆಯ ಗುರಿ ಬಗ್ಗೆ ಕೋಚ್ ಕೇಳಿದಾಗ ಪಾಸ್ಟರ್ನ ಉತ್ತರ ಕೇಳಿ ನನಗೆ ಶಾಕ್ ಆಯ್ತು. ಆಕ್ಚುಲಿ ಅವರು ಏನಂತ ಉತ್ತರ ಕೊಡ್ತಾರೆ? ಪಾಸ್ಟರ್ ಹೇಳ್ತಾರೆ, ಚರ್ಚ್ ಕಟ್ಟಡಕ್ಕೆ ಹೊಸ ರೇಕುಲು ಅಂದ್ರೆ ರೂಫ್ ಶೀಟ್ಸ್ ಕೊಡೋದು ನಮ್ಮ ಗುರಿ ಅಂತ. ಅಂದ್ರೆ ಅವರ ಇಡೀ ದೃಷ್ಟಿಕೋನ ಕೇವಲ ಭೌತಿಕ ವಸ್ತುಗಳ ಸುತ್ತ ಗಿರ್ಕಿ ಹೊಡಿತಿದೆ. ಇದೇ ನೋಡಿ ದೃಷ್ಟಿಕೋನಗಳ ಸಂಘರ್ಷ. ಪಾಸ್ಟರ್ ಭೌತಿಕ ವಸ್ತುಗಳ ಬಗ್ಗೆ ಯೋಚಿಸ್ತಿದ್ರೆ, ತರಬೇತುದಾರನ ಗುರಿ ಪ್ರತಿಯೊಂದು ಕುಟುಂಬವೂ ತಮ್ಮದೇ ಆದ DBS ಗುಂಪನ್ನ ಪ್ರಾರಂಭಿಸೋದು. ಲೈಕ್ ಇದು ಸಂಕಲನ ಮತ್ತು ಗುಣಾಕಾರದ ನಡುವಿನ ದೊಡ್ಡ ಕಂದಕ ಕಾಣಿಸ್ತಿದಲ್ವಾ? ಇದು ಆಕ್ಚುಲಿ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಾಯಕನೊಬ್ಬ ಕಟ್ಟಡದ 4 ಗೋಡೆಗಳ ಮತ್ತು ಭೌತಿಕ ವಸ್ತುಗಳ ಗುಂಗಿನಲ್ಲೇ ಉಳಿದುಬಿಟ್ರೆ ಚಳುವಳಿ ಬೆಳೆಯಲು ಸಾಧ್ಯವೇ ಇಲ್ಲ. ಖಂಡಿತ ಇಲ್ಲ.
ಆ ಫೋನ್ ಕರೆಯಲ್ಲಿಯೇ ಹೇಳುವ ಹಾಗೆ ಕಳೆದ 3 ವರ್ಷಗಳಿಂದ ಪಾಸ್ಟರ್ ಬಳಿ ಕೇವಲ 3 ಗುಂಪುಗಳು ಮಾತ್ರ ಇವೆ. ಹೌದು, ಇದು ಈ ಸ್ಥಗಿತತೆಗೆ ಅಂದ್ರೆ ಸ್ಟ್ಯಾಗ್ನೇಷನ್ಗೆ ಸ್ಪಷ್ಟ ನಿದರ್ಶನ. 3 ವರ್ಷಗಳಲ್ಲಿ ಆ 3 ಗುಂಪುಗಳು 4 ಆಗಿಲ್ಲ, 8 ಆಗಿಲ್ಲ. ಲೈಕ್ ಪಾಸ್ಟರ್ನ ಈ ಕಂಟ್ರೋಲ್ ಮನಸ್ಥಿತಿಯೇ ಎಲ್ಲವನ್ನೂ ನಿಲ್ಲಿಸಿಬಿಟ್ಟಿದೆ. ತಾನೇ ಎಲ್ಲ ಮಾಡಬೇಕು ಅಂದ್ರೆ ಅಲ್ಲಿ ಕೇವಲ ಸಂಕಲನ ಮಾತ್ರ ಆಗುತ್ತೆ. ಎಕ್ಸಾಕ್ಟ್ಲಿ. ಅಧಿಕಾರವನ್ನು ಮತ್ತು ಜವಾಬ್ದಾರಿಯನ್ನು ಹಂಚಿದಾಗ ಮಾತ್ರ ಒಂದು 2 ಆಗಿ 2 4 ಆಗಿ ಗುಣಾಕಾರಗೊಳ್ಳಲು ಸಾಧ್ಯ. ಇದು ಮಲ್ಟಿಪ್ಲಿಕೇಶನ್. ಇಂದಿನ ಈ ಆಳವಾದ ವಿಶ್ಲೇಷಣೆಯಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠ ಬಹಳ ಸ್ಪಷ್ಟವಾಗಿದೆ. ಹಳೆಯ ಸಾಂಪ್ರದಾಯಿಕ ನಾನೇ ಎಲ್ಲವನ್ನೂ ಮಾಡಬೇಕು ಅನ್ನೋ ಮನಸ್ಥಿತಿಯನ್ನ ನಾವು ಕೈ ಬಿಡಬೇಕು. ಕರೆಕ್ಟ್. ಲೈಕ್, ಕನೆಕ್ಟ್, ಡಿಸ್ಕವರ್, ಮಲ್ಟಿಪ್ಲೈ ಎಂಬ ಸರಳ ಪ್ರಕ್ರಿಯೆಯ ಮೂಲಕ ಸಾಮಾನ್ಯ ಜನರಿಗೂ ಜವಾಬ್ದಾರಿಯನ್ನ ಹಸ್ತಾಂತರಿಸುವುದೇ ನೈಜ ಯಶಸ್ಸು. ಆಕ್ಚುಲಿ ಇದು ಅಧಿಕಾರವನ್ನ ಬಿಟ್ಕೊಡುವ ಪ್ರಕ್ರಿಯೆ. ತಾನು ಎಷ್ಟು ಜನರಿಗೆ ಪಾಠ ಮಾಡ್ದೆ ಅನ್ನೋದಕ್ಕಿಂತ ಎಷ್ಟು ಜನ ಹೊಸ ನಾಯಕರನ್ನ ಸೃಷ್ಟಿಸಿದೆ ಅನ್ನೋದು ಮುಖ್ಯ. ಎಕ್ಸಾಕ್ಟ್ಲಿ. ಸೊ ಕೊನೆಯದಾಗಿ ಎಲ್ರೂ ಯೋಚಿಸಬೇಕಾದ ಒಂದು ಪ್ರಚೋದನಾತ್ಮಕ ಚಿಂತನೆ ಇದೆ. ಓಹೋ, ಅದೇನು? ನಾವು ಸಾಮಾನ್ಯವಾಗಿ ಬೆಳವಣಿಗೆ ನಿಂತಾಗ ಹೊರಗಿನ ಪ್ರಪಂಚದ ಪರಿಸ್ಥಿತಿ ಸರಿಯಿಲ್ಲ ಅಂತ ದೂರ್ತೀವಲ್ವಾ? ಹೌದು, ಜನರಿಗೆ ಆಸಕ್ತಿ ಇಲ್ಲ, ನಮಗೆ ಬೆಂಬಲ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಬೆಳವಣಿಗೆಗೆ ನಮ್ಮ ಅತಿದೊಡ್ಡ ಅಡ್ಡಿ ಆ ಹೊರಗಿನ ಪ್ರಪಂಚದ ವಿರೋಧವಲ್ಲ, ಬದಲಾಗಿ ನಾನೇ ಇಲ್ಲಿನ ಏಕೈಕ ತಜ್ಞ ಎಂಬ ನಮ್ಮದೇ ಕಂಫರ್ಟ್ ಝೋನ್ ಆಗಿದ್ರೆ ಹೇಗಿರ್ತದೆ? ವಾವ್, ಇದು ನಿಜಕ್ಕೂ ಆಳವಾದ ಪ್ರಶ್ನೆ. ಹೌದು. ಹಾಗಾದ್ರೆ ಈ ಕ್ಷಣದಲ್ಲಿ ಹೊಸಬರಿಗೆ ಅಥವಾ ಸಾಮಾನ್ಯ ಜನರಿಗೆ ನಾವು ಬಿಟ್ಕೊಡ್ಬೇಕಾದ ನಮ್ಮ ಆ ಅಧಿಕಾರ ಅಥವಾ ಜವಾಬ್ದಾರಿ ಯಾವುದು? ಖಂಡಿತ ಪ್ರತಿಯೊಬ್ಬ ನಾಯಕನು ತನ್ನನ್ನ ತಾನು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು. ಈ ಆಳವಾದ ಪ್ರಶ್ನೆಯನ್ನ ನಿಮ್ಮ ಯೋಚನೆಗೆ ಬಿಡುತ್ತಾ ಮುಂದಿನ ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.